ಇಲ್ಲ ಸಂತಾರ ಬೆಳೆ ಈಗ ಮ್ಯಾಕ್ಸಿಮಮ್ ಅವರೇ ಇಲ್ಲ ಮೆಣಸಿನ ಗಿಡ ಸರ್ ಅಷ್ಟೇ. ಮತ್ತೆ ನೆಕ್ಸ್ಟ್ ಸೆಣಬು, ಅಲಸಂದೆ ಇದೆ ಹಸಿರೆಲೆ ಗೊಬ್ಬರ ಆಗಂತ ಸರ್. ಹಸಿರೆಲೆ ಗೊಬ್ಬರ ಇದು ಅವರೆಕಾಯಿ ನಿಮ್ಗೆ ಲಾಭ ಅನ್ಸುತ್ತೆ? ಲಾಭ ಅನ್ಸುತ್ತೆ ಸರ್. ಲಾಭ ಅನ್ನೋದಕ್ಕಿಂತ ನಮಗೆ ಇದು ಗೊಬ್ಬರ ಒಳ್ಳೆ ಹಸಿರೆಲೆ ಗೊಬ್ಬರ ಆಗುತ್ತೆ ಸರ್. ಅದು ಹೌದು ಸರ್, ಭೂಮಿ ಫಲವತ್ತತೆ ಆಗುತ್ತೆ, ಇಳುವರಿ ಚೆನ್ನಾಗಿ ಬರ್ತದೆ ಮುಂದೆ ಬೆಳೆಗೆ. ಬೇರೆ ಬೆಳೆ ಆಗ್ಲಿ ಬೆಳಿಗ್ಗೆ 7:00 ಬರ್ತಾರೆ ಸರ್. ಮಧ್ಯಾಹ್ನ 2:30 3 ಗಂಟೆಗೆ ಹೋಗ್ಬಿಡ್ತಾರೆ ಸರ್. ಮಧ್ಯಾಹ್ನ 2:30 3 ಗಂಟೆ. ಸರ್ ಕೂಲಿ ಏನಿದೆ ಅಣ್ಣ ಅವ್ರಿಗೆ? ಕೂಲಿ ಈಗ ಅವ್ರಿಗೆ 300 ಕೊಡ್ತಾ ಇದೀವಿ ಸರ್ ನಾವು. ಓಕೆ. ಈ ಟೈಮಲ್ಲಿ ಸಂಕ್ರಾಂತಿ ಟೈಮ್ ಇದೆಯಲ್ಲ, ಬಹಳ ಸೂಟಬಲ್ ಸರ್ ಇದಕ್ಕೆ. ನಮಗೆ ಮ್ಯಾಕ್ಸಿಮಮ್ ಅಂತಂದ್ರು 40-41 ಇತ್ತು ಸರ್. ಈಗ ಸ್ವಲ್ಪ ಅವರೇ ಬರ್ತಕ್ಕಂತ ಸ್ಟಾರ್ಟ್ ಆಗೈತಿ. ಈಗ ಸಂಕ್ರಾಂತಿಗೆ ಹಾಕಿದಾರೆಲ್ಲ ಸೂಟಬಲ್ ಆಗಿ, ಹಾಗಾಗಿ ಸಂಕ್ರಾಂತಿ ಟೈಮ್ಗೆ ಅವ್ರಿಗೆ ಬಹಳ ರೇಟ್ ಆಗುತ್ತೆ. ಈಗೆಲ್ಲ ಸ್ಟಾರ್ಟ್ ಆಗಿದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಒಂದು 10 ರೂಪಾಯಿ, 28 ರಿಂದ 30 ರೂಪಾಯಿ ಐತೆ ಸರ್ ಈಗ. ಸ್ನೇಹಿತರೆ ನಮಸ್ಕಾರ. ಇವತ್ತು ಚಿಕ್ಕೋಣನಹಳ್ಳಿ ಗ್ರಾಮದಲ್ಲಿ ಪಾಲಯ್ಯ ಅಂತ ರೈತರು ಅವ್ರ ಜಮೀನಲ್ಲಿ ಅಡಿಕೆ ಹಾಕಿದ್ದಾರೆ. ಅಡಿಕೆ ಸಣ್ಣ ಗಿಡ 6 ತಿಂಗಳವಿದಾವೆ, 1-1.5 ವರ್ಷವಿದಾವೆ. ಅದರಲ್ಲಿ 4 ಸಲ ಅಂತರ ಬೆಳೆಯಾಗಿ ನೀವು ಅವರೆಕಾಯಿ ಹಾಕೊಂಡಿದ್ದಾರೆ. ಅವರೆಕಾಯಿ ಒಂದು ಉಪಕಸಬ್ ತರ ಆದಾಯ ಬರುತ್ತೆ ಅಂತ ಹಾಕೊಂಡಿದ್ದಾರೆ. ಈ ಅವರೆಕಾಯಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಯಾವ ರೀತಿ ಬೆಳೀತಿದ್ದಾರೆ ಅಂತೇಳಿ ರೈತರಿದ್ದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ. ಅಣ್ಣವ್ರೆ, ನಿಮ್ಮ ಹೊಲದಲ್ಲಿ ಇವತ್ತೇನು ಅಡಿಕೆ ಬೆಳೆದ್ಬಿಟ್ಟು ಅಡಿಕೆಯೊಳಗೆ ಅಂತರ ಬೆಳೆಗೆ ಅವರೆಕಾಯಿ ಬೆಳೆದಿದ್ರ, ಇದ್ರ ಬಗ್ಗೆ ಮಾಹಿತಿ ಕೊಡುವಂತ್ರಿ. ನಿಮ್ದು ಹೆಸರು, ಊರು ಪರಿಚಯ ಮಾಡ್ಕೊಡ್ರಿ. ನನ್ನ ಹೆಸರು ಪಾಲಯ್ಯ ಅಂತ ಸರ್. ನಮ್ದು ಚಿಕ್ಕೋಣನಹಳ್ಳಿ, ತುರ್ನೂರು ಹೋಬಳಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಸರ್. ಓಕೆ ಅಣ್ಣವ್ರೆ, ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನ್ ಇದೆ? ಇಲ್ಲಿ ಎಷ್ಟು ಎಕರೆ ಜಮೀನ್ ಇದೆ? ಟೋಟಲ್ 12 ಎಕರೆ ಇದೆ ಸರ್. ಟೋಟಲ್ ಇಲ್ಲಿ ನಾವು 4 ಎಕರೆಯಲ್ಲಿ ಅಡಿಕೆ ಹಾಕಿದ್ವಿ ಸರ್. ಈಗ ಅಡಿಕೆ ಹಾಕಿದ್ರ? ಓಕೆ ಅಣ್ಣವ್ರೆ, ಈಗ ಪ್ರೆಸೆಂಟ್ ಇಲ್ಲಿ ನಿಮ್ಮ ಪಕ್ಕದಲ್ಲಿ ಇದೆ ಇವ್ ಎಷ್ಟು ತಿಂಗಳು ಅಡಿಕೆ ಗಿಡಗಳು ಇವು? ಈಗ ಒಂದ್ ಬೀಡು 1.5 ವರ್ಷ. ಈ 1.5 ವರ್ಷ ನಾವು ನಿಂತಿರೋದು. ನಿಮ್ ಹಿಂದ್ಗಡೆ ಸಣ್ಣದಿದೆಯಲ್ಲ, ಹಿಂದ್ಗಡೆ 1 ವರ್ಷ ಸರ್. 1 ವರ್ಷ. ಓಕೆ, ಇದು ಟೋಟಲ್ ಪೂರ್ತಿ ಅವ್ರೆ ಇದು ಅಡಿಕೆ ಗಿಡ ಹಾಕಿದ್ರೆ ಹೇಗೆ? ಟೋಟಲ್ ಜಮೀನ್ ಪೂರ್ತಿ ಇದು ಅಡಿಕೆ ಐತಾ? ಹೌದು ಸರ್, ಟೋಟಲ್ 4 ಎಕರೆ ಅಡಿಕೆ ಗಿಡ ಐತೆ. ಅಡಿಕೆ ಐತೆ. ಓಕೆ, ಇಡೀ ಹೊಲಕ್ಕೂ ಅವ್ರೆ ಹಾಕಿದ್ರ? ಅವ್ರು ಹಾಕಿದ್ರು ಸರ್ ಸೀದಾ. ಓಕೆ, ಎಲ್ಲ ಒಂದೇ ಸರಿ ಹಾಕಿದ್ರು? ಒಂದೇ ಸರಿ ಹಾಕಿದ್ರು ಸರ್. ಓಕೆ ಅಣ್ಣವ್ರೆ, ಇದು ಮುಂಗಾರಲ್ಲಿ ಏನಾದ್ರು ಬೇರೆ ಬೆಳೆ ಹಾಕಿದ್ರ? ಮುಂಗಾರಲ್ಲಿ ಇದು ಮೆಣಸಿನ ಗಿಡ ಸಸಿ ಹಾಕಿದ್ದೆ ಸರ್. ಓಕೆ, ಈಗ ಅವ್ರೆ ಹಾಕಿದ್ರಲ್ಲ, ಅವ್ರೆ ಹಾಕಿ ಎಷ್ಟು ತಿಂಗಳಾಯ್ತು? ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ದು ಅಥವಾ ಬಿತ್ತಿದ್ದು? ಅವ್ರೆ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ 15ಕ್ಕೆ ಹಾಕಿದೆ ಸರ್. ಈಗಾಗಲೇ ನವೆಂಬರ್ ಡಿಸೆಂಬರ್ ಆಗ್ತಿದೆ, ಕಟಾವ್ ಬಂದಿದೆ. ಮ್ಯಾಕ್ಸಿಮಮ್ ಅಂತಂದ್ರೆ 70-75 ದಿವಸಕ್ಕೆ ಅವರೇ ಹರಿಸ್ಕೊಂಡ್ಬಿಡ್ತದೆ ಸರ್. ಓಕೆ ಅಣ್ಣ, ಇದು ಈ ಅವರೆಕಾಯಿ ಬೆಳೆಗಳನ್ನ ನೀವಾಯ್ತು ನಿಮ್ಮೂರು ಸುತ್ತಮುತ್ತ ಆಯ್ತು ಅಲ್ಲಿ ಎಷ್ಟು ವರ್ಷದಿಂದ ಬೆಳಿತಿದ್ದೀರಾ? ಮ್ಯಾಕ್ಸಿಮಮ್ ಒಂದು 8-10 ವರ್ಷದಿಂದ ಬೆಳಿತಾ ಇದೀವಿ ಸರ್. ಹೋಗ್ಲೆ ಓಕೆ ಆಯ್ತಣ್ಣ, ಇದು ಅವ್ರೇನ ಏನಂತ ಕರೀತಾರೆ ನಿಮ್ಮೂರ್ ಕಡೆ? ಅವರೆಕಾಯಿ, ಬಟ್ ಇದ್ರಲ್ಲಿ ಏನಾರು ಇದು ಏನಂತಾರೆ, ಅದ್ರದ್ದು ನಾಟಿ ತಳಿ ಅಂತೀವಿ, ಹೈಬ್ರಿಡ್ ಅಂತೀವಿ, ಏನಂತಾರೆ? ಹೈಬ್ರಿಡ್ ತಳಿ ಅಂತಾರೆ ಸರ್. ಇದು ಹೈಬ್ರಿಡ್ ತಳಿ. ಓಕೆ ಅಣ್ಣ, ಇದು ಅವರೆಕಾಯಿ ಈಗ ನೀವು ಇವತ್ತು ಕಟಾವ್ ಮಾಡ್ತಾ ಇದ್ದೀರಾ, ಈ ಅವರೆಕಾಯಿಯಲ್ಲಿ ಯಾವ ತರ ಲಾಭ ಆಗುತ್ತೆ, ಯಾವ ತರ ಬಿತ್ತುತ್ತೆ ಅಂತ ಮಾಹಿತಿ ಕೊಟ್ರೆ. ಫಸ್ಟ್ಗೆ ಭೂಮಿ ಬೇಸಾಯ ಮಾಡೋದು, ಬೀಜ ಹಾಕೋದು, 1 ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕಾಗುತ್ತೆ, ಬೀಜ ಎಲ್ಲಿಂದ ತರ್ತೀರಾ, 1 ಪಾಕೆಟ್ ಬೀಜಕ್ಕೆ ಎಷ್ಟು ರೇಟ್ ಇರುತ್ತೆ, ಸ್ವಲ್ಪ ಮಾಹಿತಿ ಕೊಡ್ರಿ. ಓಕೆ ಸರ್, ಫಸ್ಟ್ಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ರೋಟೋವೇಟರ್ ಓಡಿಸಿ 5 ಬಾಳಿಂದ ಓಡಿಸಿ ಎಲ್ಲ ಹದ ಮಾಡ್ತೀವಿ ಸರ್. ಭೂಮಿ ಹದ ಮಾಡಿ ಏನ್ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಇನ್ನೇನ್ ಕುಂಟೆ ಹೊಡಿಸಿ ಟ್ರ್ಯಾಕ್ಟರ್ ಅಲ್ಲಿ ಬಿತ್ತನೆ ಮಾಡ್ತೀವಿ ಸರ್. 1 ಎಕರೆಗೆ ಮ್ಯಾಕ್ಸಿಮಮ್ ಅಂತಂದ್ರು 30 kg ಅಂತೂ ಬೇಕಾಗುತ್ತೆ ಸರ್. 1 ಎಕರೆಗೆ? 1 ಎಕರೆಗೆ. ಓಕೆ, 1 ಎಕರೆ 30 kg ಬೇಕಾಗುತ್ತೆ. ಓಕೆ ಅಣ್ಣ, ತಳಗೊಬ್ಬರ ಏನಾರು ಹಾಕ್ತೀರಾ? ಗೌರ್ಮೆಂಟ್ ತಳಗೊಬ್ಬರ ಹಾಕ್ತೀವಿ ಸರ್. ಏನ್ ಹಾಕ್ತೀರಾ, ಎಷ್ಟು ಹಾಕ್ತೀರಾ? ತಳಗೊಬ್ಬರ 1 ಎಕರೆಗೆ 2 ಪ್ಯಾಕೆಟ್ ಹಾಕ್ಸ್ತೀನಿ. 2 ಪ್ಯಾಕೆಟ್ 20 ಸರ್. ಓಕೆ, ಅದಕ್ಕೂ ಮುಂಚೆ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಒಂದು ಲೋಡ್ 2 ಲೋಡ್ ಹಾಕ್ಸಿರ್ತೀನಿ ಸರ್. ಓಕೆ ಅಣ್ಣ, ಇದು ಅಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಥವಾ 4 ದಿಕ್ಕಿಗೂ ಅಥವಾ ಗಿಡದಿಂದ ಗಿಡಕ್ಕೆ ಏನ್ ದಾಯ ತಗೊಂಡಿದ್ರ? ಗಿಡದಿಂದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಟೋಟಲ್ ಆಗಿ 8 ಅಡಿ ತಗೊಂಡಿದ್ದೆ ಸರ್. ಓಕೆ, 4 ದಿಕ್ಕಿಗೂ 8 ಅಡಿ. ಹೌದು ಸರ್. ಓಕೆ ಅಣ್ಣ, ಈಗ ಈ 8 ಅಡಿ ಗ್ಯಾಪ್ ಅಲ್ಲಿ 4 ಸಾಲು ಬಿತ್ತಿದ್ರ ಕಾಣ್ತಾ ಇದೆ. 4 ಸಾಲು ಟ್ರ್ಯಾಕ್ಟರ್ ಅಲ್ಲೇ ಬಿತ್ತಿದ್ದ? ಟ್ರ್ಯಾಕ್ಟರ್ ಅಲ್ಲೇ ಬಿತ್ತಿದೆ ಸರ್. ದೊಡ್ಡ ಟ್ರ್ಯಾಕ್ಟರ್, ಸಣ್ಣ ಟ್ರ್ಯಾಕ್ಟರ್, ಹಿಂದ್ ಬಾಳೆ ಅಂತ ಹಾಕೊಂಡಿದ್ದೆ? ಇಲ್ಲ ಸರ್, ಸಣ್ಣ ಟ್ರ್ಯಾಕ್ಟರ್ ಅಲ್ಲಿ ಹಿಂದೆ ಬಾಳ ಇರ್ತದೆ ಸರ್, ಬಿತ್ತ ತರ 4 ತಾಳ
ಇರ್ತವೆ, ಅದ್ರ ಮುಖಾಂತರವಾಗಿ ಬಿತ್ತನೆ ಮಾಡ್ಕೊಂಡು ಹೋಗುತ್ತೆ ಸರ್. ಓಕೆ, ಮಿಷಿನ್ ಅಲ್ಲೇ ಪ್ರತಿಯೊಂದು ಎಲ್ಲ ಮಿಷಿನ್ ಅಲ್ಲೇ ಸರ್. ಬೀಜ ಗೊಬ್ಬರ ಎರಡು ಮಿಷಿನ್ ಅಲ್ಲೇ? ಹೌದು ಸರ್. ಹಾ ಹಾ ಓಕೆ ಆಯ್ತು ಅಣ್ಣ. ಇದು ಬಿತ್ತಿ ಆದ್ಮೇಲೆ ಎಷ್ಟು ದಿವಸಕ್ಕೆ ಮೊಳಕೆ ಕಾಣಿಸ್ಕೊಳ್ಳುತ್ತೆ? ಮ್ಯಾಕ್ಸಿಮಮ್ ಅಂತಂದ್ರು 7 ರಿಂದ 8 ದಿವಸ ಬೇಕಾಗುತ್ತೆ ಸರ್ ಮೊಳಕೆ ಕಾಣಿಸ್ಕೊಳ್ಳುತ್ತೆ. ಓಕೆ ಅಣ್ಣ, ಇದನ್ನ ಬೆಳೆಯಕ್ಕೆ ಇಂಥದೇ ತಿಂಗಳಂತ ಸೂಕ್ತವಾದ ಐತಾ ಅಥವಾ ಯಾವ ವರ್ಷ ಪೂರ್ತಿ ವರ್ಷ ಪೂರ್ತಿ ಬೆಳಿಬಹುದು ಸರ್. ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಟೈಮ್ ಅನ್ನೋದಿಲ್ಲ ಅವರಿಗೆ. ಯಾವ ತಿಂಗಳು ಅಥವಾ ಯಾವ ದಿನಮಾನದಲ್ಲಿ ಇದು ಚೆನ್ನಾಗಿ ಬರುತ್ತೆ ನಮಗೆ ಇಳುವರಿ? ಮುಂಗಾರಲ್ಲಿ ಬಾರಿ ಚೆನ್ನಾಗಿ ಸರ್. ಮುಂಗಾರಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಒಳ್ಳೆ ಬೆಟ್ರು. ಓಕೆ, ಇದು ರೇಟ್ ಯಾವ ಟೈಮಲ್ಲಿ ಚೆನ್ನಾಗಿರುತ್ತೆ ಅಣ್ಣ? ರೇಟು ಮ್ಯಾಕ್ಸಿಮಮ್ ಅಂತಂದ್ರು ಸರ್ ಈ ಟೈಮಲ್ಲಿ ಸಂಕ್ರಾಂತಿ ಟೈಮ್ ಇದೆಯಲ್ಲ, ಬಹಳ ಶೂಟಬಲ್ ಸರ್ ಇದಕ್ಕೆ. ಓಕೆ ಆಯ್ತಣ್ಣ. ಇದು ನೀವು ಟ್ರ್ಯಾಕ್ಟರ್ ಡ್ರೈವರ್ಗೆ ಇದು ಬೀಜ ಎಷ್ಟಡಿ ಒಂದೊಂದು ಬಿದ್ರೆ ಚೆನ್ನಾಗಿರುತ್ತೆ ಅಥವಾ ಎಷ್ಟು ಮುಕ್ಕಾಲ್ ಅಡಿ ಒಂದಡಿ ಎಷ್ಟಡಿ ಬಿದ್ರೆ ಚೆನ್ನಾಗಿರುತ್ತೆ ಬೀಜ? ಇಲ್ಲ ಸರ್, ಆಲ್ಮೋಸ್ಟ್ ಆಲ್ ಇಂಚಿಗೆ ಬೀಜ ಬಿತ್ಕೊಂಡು ಹೋಗ್ಬೇಕು ಸರ್ ಇದು. ಯಾಕಂದ್ರೆ ಶೇಂಗಾ ಬಿತ್ತಿದಂಗೆ ಆಗ್ಬೇಕು ಇದು. ಹಂಗಾಗಿ ಅವ್ರು ಅವಾಗಲೇ ಸೆಟ್ ಮಾಡ್ಕೊಂಡಿರ್ತಾರೆ ಮಿಷಿನ್ ಅಲ್ಲಿ. ಶೇಂಗಾ ಹೆಂಗ್ ಬೀಳ್ತಾರೋ ದಪ್ಪನಾಗ ಒಂದ್ ಎಕರೆ ಮ್ಯಾಕ್ಸಿಮಮ್ 30 kg ಹೆಂಗೆ ಶೇಂಗಾ ಹೋಗುತ್ತೋ ಅವ್ರೇನು ಸಮೇತ ಶೇಂಗಾ ಬಂದಾಗ ಹೋಗುತ್ತೆ ಸರ್. ಓಕೆ, ಇದಣ್ಣ ಜಾಸ್ತಿ ದಪ್ಪ ಇದ್ರೆ ಅಂತ ತೊಂದ್ರೆ ಸಮಸ್ಯೆ ಏನಿಲ್ಲ ಸರ್. ಓಕೆ ಅಣ್ಣ, ಇದು ಅಡಿಕೆಯಲ್ಲಿ ಬೇರೆ ಬೇರೆ ಬೆಳಿಬಹುದು, ಅದರದೇ ಆದ ಮೇಂಟೆನೆನ್ಸ್ ಇರುತ್ತೆ, ಅದರದೇ ಆದ ಖರ್ಚಿರುತ್ತೆ. ನಿಮ್ಗೆ ಅವರೆಕಾಯಿ ಯಾಕೆ ಚೆನ್ನಾಗಿ ಹೆಂಗೆ ಚೆನ್ನಾಗಿ ಅನ್ಸುತ್ತೆ? ಅವರೆಕಾಯಿ ನಮ್ಗೆ ಯಾಕೆ ಚೆನ್ನಾಗಿ ಅಂದ್ರೆ ಸರ್, ಮತ್ತೆ ಗೊಬ್ಬರ ಇರಲ್ಲ, ಕೊಟ್ಟಿಗೆ ಗೊಬ್ಬರ ಕೆಲವು ಸಂದರ್ಭದಲ್ಲಿ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ, ಹಸಿರಲ್ಲೇ ಗೊಬ್ಬರ ಆಗುತ್ತೆ ಅಂತೇಳಿ ಅವ್ರೇನ ಸೂಟಬಲ್ ಆಗಿ ಆರಿಸ್ಕೊಂಡು ಅದಕ್ಕೆ ಆಯ್ಕೆ ಮಾಡ್ಕೊಂಡು ನಾವು ಬಿತ್ತನೆ ಮಾಡ್ತೀವಿ. ಓಕೆ ಅಣ್ಣ, ಇವತ್ತು ಅಥವಾ ನಿನ್ನೆ ರೇಟ್ ಏನೈತೆ, ಇವತ್ತಿನ ರೇಟ್ ಏನೈತೆ ಅವರೆಕಾಯಿ ನಿಮಗೆ ರೈತರಿಗೆ ಸಿಗ್ತಿರೋದು? ನಿನ್ನೆ ರೇಟ್ ಫಸ್ಟ್ ಗೆ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ವಾರದ ಇಂಚೆ ಅಂದ್ರೆ 1 ವೀಕ್ ಇಂಚೆ ನಮಗೆ ಮ್ಯಾಕ್ಸಿಮಮ್ ಅಂತಂದ್ರು 40-41 ಇತ್ತು ಸರ್. ಈಗ ಸ್ವಲ್ಪ ಅವರೇ ಬರ್ತಕ್ಕಂತ ಸ್ಟಾರ್ಟ್ ಆಗೈತಿ. ಈಗ ಸಂಕ್ರಾಂತಿಗೆ ಹಾಕಿದಾರೆ ಎಲ್ಲ ಸೂಟಬಲ್ ಆಗಿ, ಹಾಗಾಗಿ ಸಂಕ್ರಾಂತಿ ಟೈಮ್ಗೆ ಅವರೇ ಬಹಳ ರೇಟ್ ಆಗುತ್ತೆ. ಈಗೆಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಒಂದು 10 ರೂಪಾಯಿ, 28 ರಿಂದ 30 ರೂಪಾಯಿ ಐತೆ ಸರ್. ಈಗ ಮೊದಲು 38-40 ರೂಪಾಯಿ ಸಿಕ್ತಿತ್ತು, ಈಗ ಒಂದು 10 ರೂಪಾಯಿ ಕಮ್ಮಿ ಆಗಿದೆ. ಓಕೆ, ಈಗ ಅವರೆಕಾಯಿ ಒಂದು ಸೀಸನ್ ಜಾಸ್ತಿ ಬರ್ತಾ ಇದೆ. ಹೌದೌದು ಸರ್. ಓಕೆ ಅಣ್ಣ, ನಿಮ್ಮ ಹೊಲದಲ್ಲಿ ಇವತ್ತು ಅವರೆಕಾಯಿ ಕಟಾವ್ ಮಾಡ್ತಿದ್ರಲ್ಲ, ಇವತ್ತಿಗೆ ಇದು ಎಷ್ಟನೇ ಕಟಾವ್ ಅಣ್ಣ? ಇದು ಇವತ್ತಿಗೆ ಇದು 4ನೇ ಕಟಾವ್ ಸರ್. ಓಕೆ, ಎಷ್ಟು ತಿಂಗಳಾಗೈತಿ ಇವತ್ತಿಗೆ? ಇದು ಹಾಕಿ ಒಂದ್ 4 ತಿಂಗಳ ಹತ್ರ ಬರೀತೆ ಸರ್. 4 ತಿಂಗಳ ಆಗಿದೆ ಇದ್ರದ್ದು? ಹೌದು ಸರ್. ಓಕೆ ಅಣ್ಣ, ಭೂಮಿಗೆ ಹಾಕಿ ಇದು ಕಾಯಿ ಬರೋ ತನಕ ಸೆಂಟರ್ ನಲ್ಲಿ ಏನ್ ಕೆಲಸ ಇರುತ್ತೆ? ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕಳೆ ಆಗಿರ್ಬೋದು? ಸರ್ ಮ್ಯಾಕ್ಸಿಮಮ್ ಅಂತಂದ್ರು 20-25 ದಿವಸಕ್ಕೆ ಎಡೆ ಕುಂಟು ಓಡಿಸ್ಬೇಕು ಸರ್. ಎಡೆ ಕುಂಟು ಓಡಿಸಾದ್ಮೇಲೆ ಔಷಧಿ ಸಿಂಪಡಿಸ್ಕೊಂತ ಇರ್ಬೇಕು ಸರ್. 15 ದಿವಸಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಔಷಧಿ ಸಿಂಪಡಿಸ್ಕೊಂಡಿದ್ರೆ ಬಹಳ ಶೂಟಬಲ್ ಆಗಿ ಕಾಯಿ ಆದ್ರೂ ಬಹಳ ಚೆನ್ನಾಗಿರುತ್ತೆ ಸರ್, ಉತ್ಕೃಷ್ಟವಾಗಿ. ಇಲ್ಲ ಅಂತಂದ್ರೆ ಕೊರಕ್ನುಳ ಅವನ್ನೇನ್ ಮಾಡ್ತವೆ, ತಿಂದು ದಾಳಿ ಮಾಡ್ಬಿಡ್ತಾವೆ ಕಾಯಿನ. ಓಕೆ ಅಣ್ಣ, ಇದಕ್ಕೆ ನಾರ್ಮಲ್ ಆಗಿ ಬರೋಂಥದ್ದು ಏನ್ ಹುಳುಗಳು ಬೀಳ್ತವೆ ಮತ್ತೆ ಬಂದ್ರೆ ಏನ್ ರೋಗ ಬರುತ್ತೆ? ನಾರ್ಮಲ್ ಆಗಿ ಹಸುಳ ಮತ್ತೆ ಮೆಕ್ರೆ ಅಂತಕ್ಕಂಥವು ರೋಗ ಕಾಣಿಸ್ಕೊಬಿಡ್ತಾವ ಸರ್. ಅದಕ್ಕೆ ಮುಂಜಾಗ್ರತೆ ಅವಾಗಿಂದ ಅವಾಗಲೇ ನೋಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು. ಹೌದು ಸರ್, ನಾವು ಹೆಂಗ್ ಮಕ್ಕ ತೊಳ್ಕೊಂತೀವಿ ಸೋಪ್ ಹಾಕಿ, ಆ ರೀತಿ ಇದು ಅವರೇ ಬೆಳೆಗೆ ಔಷಧಿ ಇದ್ದಷ್ಟು ಬಹಳ ನೀಟ್ನೆಸ್ ಇರುತ್ತೆ ಸರ್. ಓಕೆ ಅಣ್ಣ, ಈಗ ಆ ಕಡೆಯಿಂದ ಕಟಾವ್ ಮಾಡ್ಕೊಂತ ಬರ್ತೀರಾ, ಒಂದ್ ಬೀಡ್ ಮುಗೀತು ಅನ್ಕೊಳ್ರಿ, ನೆಕ್ಸ್ಟ್ ಬೀಡು ನಾವೆಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ಎಷ್ಟು ದಿವಸ ಗ್ಯಾಪ್ ತಗೊಳುತ್ತೆ? ಮತ್ತೆ 8 ದಿವಸಕ್ಕೊಂದ್ಸರಿ ಹರಿತೀರಾ? ಹೌದು ಸರ್, ಬಂದ್ಬಿಡ್ತದೆ. ಓಕೆ ಅಣ್ಣ, ಇವಾಗ 4ನೇ ಬೀಡ್ ಹರಿತಿದ್ರಲ್ಲ, 4ನೇ ಬೀಡಲ್ಲಿ ನಿಮ್ದು ಗಿಡ ಎಷ್ಟು ಆರೋಗ್ಯವಾಗಿದೆ, ಇನ್ನು ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ? ಇನ್ನು ಚೆನ್ನಾಗಿದೆ ಸರ್. ಈಗೆಲ್ಲ ಚಿಗುರು ಬಂದಿದೆ ನೋಡಿ ಸರ್, ಎಲ್ಲ ಹೊಸ ಚಿಗುರು ಬಂದಿರೋದ್ರಿಂದ ಮ್ಯಾಕ್ಸಿಮಮ್ ಇನ್ನೊಂದು 20 ದಿವಸ, 1 ತಿಂಗಳು ಇರ್ತದೆ ಸರ್. ಇನ್ನೊಂದು ಅಂದ್ರೆ ಇನ್ನೂ ಒಂದ್ 2-3 ಕಟ್ಟಿಂಗ್ ಆಗುತ್ತೆ? ಹೌದು ಸರ್. ಓಕೆ ಅಣ್ಣ, ಈಗ ನೀವು ಮಾಡಿರೋ ಖರ್ಚಿಗೆ ನಿಮ್ಗೆ ಹಾಕಿರೋ ಬಂಡವಾಳ ಬಂದಿದೆಯಾ ಇದರಲ್ಲಿ? ಬಂದಿದೆ ಸರ್. ಇದು ಅವರೆಕಾಯಿ ನಿಮ್ಗೆ ಲಾಭ ಅನ್ಸುತ್ತೆ? ಲಾಭ ಅನ್ಸುತ್ತೆ ಸರ್. ಲಾಭ ಅನ್ನೋದಕ್ಕಿಂತ ನಮಗೆ ಇದು ಗೊಬ್ಬರ, ಒಳ್ಳೆ ಹಸಿರೆಲೆ ಗೊಬ್ಬರ ಆಗುತ್ತೆ ಸರ್. ಹೌದು ಸರ್, ಭೂಮಿ ಫಲವತ್ತತೆ ಆಗುತ್ತೆ, ಇಳುವರಿ ಚೆನ್ನಾಗಿ ಬರ್ತದೆ ಮುಂದೆ ಬೆಳೆಗೆ. ಬೇರೆ ಬೆಳೆ ಆಗ್ಲಿ, ನೆಕ್ಸ್ಟ್ ಬೆಳೆಗೂ ಆಯ್ತು, ಅಡಿಕೆ ಗಿಡಕ್ಕೂ ಆಯ್ತು ಸರ್. ಓಕೆ ಅಣ್ಣ, ಇದು ಎಲ್ಲ ಕಟಾವ್ ಆದ್ಮೇಲೆ ರೋಟ್ರಿ ಅಥವಾ ಏನ್ ಓಡಿಸ್ತೀರಿ? ರೋಟ್ರಿ ಓಡಿಸ್ತೀವಿ ಸರ್ ಟ್ರ್ಯಾಕ್ಟರ್ ಅಲ್ಲಿ. ಓಕೆ ಓಕೆ, ಇದು 8 ಅಡಿ ಎಲ್ಲ ದೊಡ್ಡ ಟ್ರ್ಯಾಕ್ಟರ್ ತರಿಸ್ತೀವಿ. ದೊಡ್ಡ ಟ್ರ್ಯಾಕ್ಟರ್ ಅಲ್ಲಿ ಹೋಗ್ಬಿಡ್ತತೆ 4 ಸಾಲನು. ಓಕೆ ಅಣ್ಣ, ಇದಕ್ಕೆ ಈಗ ಬೇಸಿಗೆ ಕಾಲ ಇನ್ನ ಸ್ಟಾರ್ಟ್ ಆಯ್ತು, ಇನ್ನೊಂದ್ ತಿಂಗಳು ಮೇಂಟೈನ್ ಮಾಡ್ಬೇಕು ಅಂದ್ರೆ ಈಗ ಸೆಂಟ್ರಿಗೆಲ್ಲ ನೀರ್ ಹೆಂಗ್ ಕೊಡ್ತೀರಾ? ಸೆಂಟ್ರಿಗೆಲ್ಲ ಡ್ರಿಪ್ ಮಾಡಿಸ್ಬಿಡಿದೀನಿ ಸರ್ ನನಗೆ. ಯಾಕಂದ್ರೆ ನೀರ್ ಹರಿಸ್ಬಿಟ್ರೆ ಹೆಟ್ಟೆ ಬರ್ತದ, ಭೂಮಿ ಗಟ್ಟಿ ಆಗುತ್ತೆ. ಓಕೆ, ಡ್ರಿಪ್ ಇರೋದ್ರಿಂದ ತೇವಾಂಶ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಭೂಮಿ ಅಟ್ಟೆ ಬರಲ್ಲ, ಸಾಫ್ಟ್ ಆಗಿರುತ್ತೆ. ಓಕೆ, ಯಾವ ತರ ಡ್ರಿಪ್ ಹಾಕಿದ್ರಣ್ಣ? ಇದು ಮಾಡಿದೀನಿ ಸರ್, ಅದೇ ಡ್ರಿಪ್, ಅಡಿಕೆ ಡ್ರಿಪ್ ಇರುತ್ತಲ್ಲ ಆ ತರನೇ ಡ್ರಿಪ್ ಮಾಡಿ. ಅದನ್ನೇ ಸೆಂಟ್ರಿಗೆ ಎಷ್ಟು ಲೈನ್ ಹಾಕೊಂಡಿದ್ರ? 2 ಲೈನ್ ಹಾಕಿರ್ತೀವಿ. 2 ಲೈನ್ ಒಂದ್ ಲೈನ್, ಒಂದು ಡ್ರಿಪ್ ಇಂದ ಎಡಕ್ಕೂ ಹೋಗುತ್ತೆ, ಬಲಕ್ಕೂ ಹೋಗುತ್ತೆ, 2 ಕಡೆ ತಗೊಂಡ್ಬಿಡ್ತೀವಿ. ಹಂಗಾಗಿ 4 ಲೈನ್ ಅಲ್ಲಿ ಮ್ಯಾಕ್ಸಿಮಮ್ 2-3 ಅಡಿ ಅಟ್ಯಾಚ್ಮೆಂಟ್ ತಗೊಂಡ್ಬಿಡ್ತದೆ ಸರ್ ಆ ಡ್ರಿಪ್.
ಓಕೆ ಅಣ್ಣ, ಇದು ನಿಮ್ಗೆ ಈ ಡ್ರಿಪ್ ಎಕ್ಸ್ಟ್ರಾ ಹೇಳಿದ್ರಲ್ವಾ, ಅದ್ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಖರ್ಚು ಅನ್ಸುತ್ತಾ ಅಥವಾ ನಿಮ್ ಕಡೆ ಇದು ಮಾಮೂಲು ಮಾಡ್ಕೊಂಡು ಹೋಗ್ತೀರಾ? ಇಲ್ಲ ಸರ್, ಎಕ್ಸ್ಟ್ರಾ ಖರ್ಚಾಗುತ್ತೆ ಸರ್. ಎಕ್ಸ್ಟ್ರಾ ಖರ್ಚಾಗುತ್ತೆ. ಓಕೆ. ಅಂದ್ರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನಿಮ್ಗೆ ಅವರೆಕಾಯಲ್ಲಿ ಬರುತ್ತೆ ಬರುತ್ತೆ ಸರ್, ಪರವಾಗಿಲ್ಲ. ಓಕೆ ಅಣ್ಣ, ಇವತ್ತು ಅವರೆಕಾಯಿ ಕೇಳ್ತಾ ಇದ್ರಲ್ಲ, ಕೂಲರ್ ಎಷ್ಟು ಗಂಟೆಗೆ ಬಂದು ಎಷ್ಟು ಗಂಟೆಗೆ ಹೋಗ್ತಾರೆ? ಬೆಳಿಗ್ಗೆ 7:00 ಬರ್ತಾರೆ ಸರ್. ಓಕೆ. ಮಧ್ಯಾಹ್ನ 2:30 3 ಗಂಟೆಗೆ ಹೋಗ್ಬಿಡ್ತಾರೆ ಸರ್. ಮಧ್ಯಾಹ್ನ 2:30 3 ಗಂಟೆ ಸರ್. ಕೂಲಿ ಏನಿದೆ ಅಣ್ಣ ಅವ್ರಿಗೆ? ಕೂಲಿ ಈಗ ಅವ್ರಿಗೆ 300 ಕೊಡ್ತಾ ಇದೀವಿ ಸರ್ ನಾವು. ಓಕೆ. ತಿಂಡಿ ಊಟ ಕೊಡ್ತೀವಿ ಸರ್ ನಾವು. ಊಟ ಕೊಡ್ತೀರಾ? ಓಕೆ ಅಣ್ಣ, ಒಬ್ರು ಒಂದ್ ನಾರ್ಮಲ್ ಹಾಕಿದ್ರೆ ಅವರೆಕಾಯಿ ಚೆನ್ನಾಗಿದ್ರೆ ಎಷ್ಟು ಕೇಳ್ತಾರೆ? ಮ್ಯಾಕ್ಸಿಮಮ್ ಒಂದು 2 ಪ್ಯಾಕೆಟ್ ಮಾಡ್ತಾರೆ ಸರ್. 2 ಪ್ಯಾಕೆಟ್. ಓಕೆ ಅಣ್ಣ, ಇಲ್ಲಿಂದ ಮಾರ್ಕೆಟ್ ನಿಮ್ಗೆ ಎಲ್ಲಿ ಚೆನ್ನಾಗಿ ಇಲ್ಲೇ ಬಂದು ತಗೊಂಡ್ ಹೋಗ್ತಾರ ಅಥವಾ ದುರ್ಗ್ ತಗೊಂಡ್ ಹೋಗ್ತೀರಾ? ಯಾವ ತರ ಅನ್ಸುತ್ತೆ? ಮ್ಯಾಕ್ಸಿಮಮ್ ನಮಗೆ ದುರ್ಗ ತಗೊಂಡೋದ್ರೆ ಒಳ್ಳೆ ಸರ್, ಸೂಟಬಲ್. ಬಟ್ ಟ್ರಾನ್ಸ್ಪೋರ್ಟ್ ಅವೆಲ್ಲ ನಾವು ಲೆಕ್ಕ ಹಾಕೊಂಡು ಅಲ್ಲಿಗೆ ಹೋಗಿ ಮಾರಾಟ ಮಾಡೋದು ಯಾನು ಅಂತೇಳಿ ಇಲ್ಲೇ ವರ್ತಕರು ಇದಾರೆ ಸರ್, ವ್ಯಾಪಾರ ಮಾಡೋರು, ಏಜೆಂಟ್ರು. ಅವ್ರಿಗೆ ಇಲ್ಲೇ ಊರ್ ನಿಯರ್ ಇರ್ತಕ್ಕಂಥ ಊರಲ್ಲಿ ಇಬ್ರು ಇದಾರೆ, ಅವ್ರಿಗೆ ಕರ್ಸಿ ಇಲ್ಲಿಂದಾನೆ ಕಳ್ಸಿಬಿಡ್ತೀವಿ ಸರ್. ಇಲ್ಲೇ ಬಂದ್ರೆ ಇಲ್ಲೇ ಕೊಡ್ತಾರೆ, ಇಲ್ಲಾಂದ್ರೆ ದುರ್ಗ್ ತಗೊಂಡು ಹೋಗ್ತೀರಾ? ಸರ್. ಓಕೆ ಅಣ್ಣ, ಒಂದ್ ಚೀಲ ಅವರು ಹೆಂಗೆ ಕೆಜಿ ಲೆಕ್ಕ ಕೊಡ್ತಾರೆ, ಚೀಲ ಲೆಕ್ಕ ಕೊಡ್ತಾರೆ? ಕೆಜಿ ಲೆಕ್ಕ ಸರ್. ಕೆಜಿ ಲೆಕ್ಕ. ಓಕೆ, ಕೆಜಿ ಲೆಕ್ಕ ಅವರು ನೀವು ಮಾತಾಡ್ಕೊಂಡು ಕೆಜಿ ಲೆಕ್ಕ. ಒಂದ್ ಪ್ಯಾಕೆಟ್ 2 ಕೆಜಿ ಲೆಸ್ ಮಾಡ್ತಾರೆ, ಶೂಟ್ ತೆಗಿತಾರೆ. ಶೂಟ್ ಚೀಲದಂತೆ ಮತ್ತೆ ಅವ್ರಿಗೊಂದು ಕೆಜಿ ಅನ್ನೋ ತರ. ಓಕೆ ಓಕೆ ಅಣ್ಣ, ನಿಮ್ಮೂರ್ ಕಡೆ ವಾತಾವರಣ ಯಾವ ತರ ಇದೆ? ನೀರಿನ ವ್ಯವಸ್ಥೆ ಎಲ್ಲ ಹೆಂಗಿದೆ? ಅಂತರ್ಜಲ ಹೆಂಗಿದೆ ನಿಮ್ಮ? ಈ ಕಡೆ ಈ ಏರಿಯಾ, ನಾವಿರೋ ಏರಿಯಾ ಅಂತರ್ಜಲ ಮಟ್ಟ ಸ್ವಲ್ಪ ಪರವಾಗಿಲ್ಲ ಸರ್. ಆದ್ರೆ ನಮ್ ಕಡೆಯಿಂದ ಇನ್ನೊಂದು ಈ ಕಡೆ ಕೆಳಗಡೆ ಹೋದ್ರೆ ಅವಾಗಲೇ ಡ್ರೈ ಏರಿಯಾ ಬರ್ತದೆ ಸರ್. ಓಕೆ. ಇದು ಸ್ವಲ್ಪ ಸ್ವೆಟ್ ಆಗಿ ಚೆನ್ನಾಗಿದೆ ಈ ಏರಿಯಾ. ಓಕೆ. ಸೂಟಬಲ್ ಅನ್ಸುತ್ತೆ. ನೀರಾವರಿ ನೀರು ಪರವಾಗಿಲ್ಲ ಸರ್. ಈಗ ಮ್ಯಾಕ್ಸಿಮಮ್ ಹಳೆ ಬೋರ್ ಹಾಕ್ಸಿದ್ವಿ, ಇಲ್ಲಿ 20 ವರ್ಷ ಹಂಗೆ 2 ಇಂಚ್ ಹೊಡಿತೈತೆ. ಇನ್ನೊಂದು ಹೊಸ ಬೋರ್ ಇದೆ ಸರ್, 2 ವರ್ಷ ಆಯ್ತು, ಅದು ಸಮೇತ 2.5 ಇಂಚ್ ಹೊಡಿತೈತೆ ಸರ್. ಏನ್ ಸಮಸ್ಯೆ ಇಲ್ಲ. ಓಕೆ. ಬರುತ್ತೆ ಅಣ್ಣ. ನಿಮ್ದು ಎಜುಕೇಶನ್ ಏನಾಗಿದೆ? ಎಜುಕೇಶನ್ ನಮ್ದು MA B.Ed ಸರ್. ಓಕೆ. ಇಲ್ಲ ಸರ್, ನಾವು ಆಲ್ಮೋಸ್ಟ್ ಆಲ್ ಆಸ್ ಎ ಟೀಚರ್ ಆಗಿ ವರ್ಕ್ ಮಾಡ್ತಿದ್ವಿ ಸರ್ ಅಲ್ಲಿ ದುರ್ಗದಲ್ಲಿ. ಅದು ಈಗ ರಜೆ ಇರುತ್ತಲ್ಲ, ಈಗ ಟೂರ್ ಹೋಗಿದ್ವಿ, ರಜೆ ಇದೆಯಲ್ಲ, ಅದಕ್ಕೆ ನಾವು ಸ್ವಲ್ಪ ಈಗ ಬಿಡಿ. ನೀವು ನಿಮ್ದು ವೃತ್ತಿನೂ ಮಾಡ್ಕೊಂಡು ಅದ್ರ ಜೊತೆ ಕೃಷಿ ಮಾಡ್ತಾ ಇದ್ದೀವಿ ಸರ್. ಹೌದು ಸರ್. ಮ್ಯಾಕ್ಸಿಮಮ್ ವೃತ್ತಿ 90%, ಇದೊಂದು 10% ಉಸ್ತುವಾರಿ ನೋಡ್ತಿದ್ದೀವಿ. ಓಕೆ. ಇಲ್ಲಿ ನಿಮ್ಮ ಇದನ್ನ ಬೇರೆ ನಿಮ್ಮನ್ನ ಬಿಟ್ರೆ ನೀವು ಡ್ಯೂಟಿ ಇದ್ದಾಗ ಬೇರೆ ಎಲ್ಲ ಯಾರು ನೋಡ್ತಾರೆ? ಅಂಡರ್ ನೋಡ್ಕೊಳ್ತಾರೆ ಸರ್. ನಿಮ್ಮ ಅಂಡರ್. ಅವ್ರ ಹೆಸರು ನಾಗರಾಜ್ ಅಂತ ಹೇಳಿ. ಓಕೆ. ಅವರೆಲ್ಲ A to Z ನೋಡ್ಕೊಂತಾರೆ. ನೀವು ಫ್ರೀ ಇದ್ದಾಗ ಸೀದಾ ಹೊಲಕ್ ಬಂದ್ಬಿಟ್ಟು? ಹಾಂ ಸರ್, ಹೌದು. ಈವ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಹೊಲದಾಗ ಬಂದು ಹೋಗ್ತೀನಿ ಸರ್. ಓಕೆ ಓಕೆ ಅಣ್ಣ, ಇದು ಏನಪ್ಪಾ ಅಂತಂದ್ರೆ ಇಳುವರಿ ನಿಮ್ಗೆ ಯಾವ ತರ ಬರಬೇಕು? ಕಾಯಿ ಅಥವಾ ಆಮೇಲೆ ಈ ಇಬ್ನಿ ಬೀಳೋದ್ರಿಂದ ಇದೇನಾರು ಹೂವು ಸೊಟ್ಟು ಉದುರೋಗುತ್ತಾ ಅಥವಾ ಅದು ಉದುರದಂಗೆ ಏನಾರು ಮ್ಯಾನೇಜ್ ಮಾಡ್ತಾರೆ? ಯಾವ ತರ ಮ್ಯಾನೇಜ್ ಮಾಡ್ತೀವಿ? ಸರ್, ಮ್ಯಾನೇಜ್ ಮಾಡ್ತೀವಿ. ಯಾಕಂದ್ರೆ ಮತ್ತೆ ಹೂವು ಉದುರ್ದಿದ್ದಂಗೆ ನಾವ್ ಏನ್ ಮಾಡ್ತೀವಿ, ಏನಾದ್ರೂ ಹನಿ ಬಂದು ಇಲ್ಲ ಇಬ್ಬನಿ ಬಂದ್ಬಿಟ್ರೆ ಆ ಹೂವಿನ ಮೇಲೆ ಬಿದ್ದು ಏನಾಗುತ್ತೆ, ಕೆಳಗಡೆ ಬಿದ್ದ್ಬಿಡುತ್ತೆ. ಅದಕ್ಕೆ ಗಮ್ ತರ ಒಂದು ಮೆಡಿಸಿನ್ ಇದೆ ಸರ್. ಅದು ಅಂಗಡಿಯಲ್ಲಿ ಹೋಗಿ ಗೊಬ್ಬರದ ಅಂಗಡಿಯಲ್ಲಿ ಹೋಗಿ ಕೇಳ್ಬಿಟ್ರೆ ಅವರೆಲ್ಲ ಅದಕ್ಕೆ ತಕ್ಕಂತೆ ಕೊಡ್ತಾರೆ ಸರ್. ಇಲ್ಲ ನಾವು ತುರ್ನೂರಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಮಾಹಿತಿ ಚೆನ್ನಾಗಿ ಕೊಡ್ತಾರೆ ಸರ್ ನಮಗೆ. ಇಂಥದ್ದು ಹೊಡಿಬೇಕು ಅಂತೇಳಿ ಅಂತದ್ದು ಮಾಹಿತಿ ತಗೊಂಬಂದು ನಾವು ಸಿಂಪಡಿಸ್ತೀವಿ ಸರ್. ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ. ಓಕೆ. ಈ ನಿಮ್ಮೂರ್ ಕಡೆ ಎಲ್ಲ ಅಡಿಕೆ ಬೆಳೆಗಳು ಹೆಂಗಿದಾವೆ? ಮುಂದಿನ ದಿನಗಳಲ್ಲಿ ಈಗ ಇದೇ ತರ ಅವರನ್ನೇ ಸದ್ಯಕ್ಕೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ 3-4 ವರ್ಷ, ಯಾವ ತರ ಮಾಡ್ಬೇಕು ಅಂತಿದ್ರ? ಅಂತರ ಬೆಳೆ ಇಲ್ಲ, ಅಂತರ ಬೆಳೆ ಈಗ ಮ್ಯಾಕ್ಸಿಮಮ್ ಅವರೇ ಇಲ್ಲ ಮೆಣಸಿ ಗಿಡ ಸರ್ ಅಷ್ಟೇ. ಮತ್ತೆ ನೆಕ್ಸ್ಟ್ ಸೆಣಬು, ಅಲಸಂದೆ ಇದೆ. ಹಸಿರೆಲೆ ಗೊಬ್ಬರ ಆಗಂತ ಸರ್. ಹಸಿರೆಲೆ ಗೊಬ್ಬರ ಈ ಹೊಲದಾಗೆ ಇದಕ್ಕಿಂತ ಮುಂಚೆ ಅವರೇ ಹಾಕಿದ್ರಾ? ಹೌದು ಸರ್, ಹಾಕಿದ್ದೆ. ಓಕೆ. ಈಗ ನಿಮ್ಮ ಬೇರೆ ಒಂದೊಂದ್ ಕಡೆ ನೋಡ್ಕೊಂಡಾಗ ಅಡಿಕೆ ಗಿಡಗಳು ನಿಮ್ಗೆ ಚೆನ್ನಾಗಿ ಬಂದಿದಾವೆ, ನೀವು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದಿರಾ. ಈ ಅಡಿಕೆ ಗಿಡ ಇಷ್ಟು ಚೆನ್ನಾಗಿ ಬರೋದಕ್ಕೆ, ಆರೋಗ್ಯವಾಗಿರೋದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಕಾರಣ ಭೂಮಿ ಚೆನ್ನಾಗಿದೆ ಸರ್. ಎಸ್ಪೆಷಲಿ ಪೊಟಾಶ್ ಎಲ್ಲ ಮಿಕ್ಸ್ ಇದೆ, ಕೆಂಪು ಭೂಮಿ, ಮತ್ತೆ ನೀರಿಗೂ ಭೂಮಿಗೂ ಬಹಳ ಚೆನ್ನಾಗಿದೆ ಸರ್. ಇಂಪಾರ್ಟೆಂಟ್ ಸಿ ನೀರ್ ಆಗಿರೋದ್ರಿಂದ ಏನೋ ಸಮಸ್ಯೆ ಆಗ್ತಿಲ್ಲ ಸರ್. ಈಗ 1.5 ವರ್ಷದ ನೋಡಿ ಸರ್, ಎಷ್ಟು ಚೆನ್ನಾಗಿದೆ. ಮೇಲಿದೆ. ಓಕೆ. ಎಲ್ಲಾ ಗಿಡಗಳು ಆಲ್ಮೋಸ್ಟ್ ಆಲ್ ಅದೇ ತರ ಕವರ್ ಆಗಿದಾವೆ. ಓಕೆ ಸರ್, ವಿಡಿಯೋ ಮುಗಿಸೋಣಂತೆ. ಕೊನೆಯದಾಗಿ ಈ ಕೃಷಿ ಜೀವನ ಹೆಂಗಿರುತ್ತೆ? ನೀವು ಬಂದು ಕೆಲಸ ಮಾಡ್ತಾ ಇದ್ದೀರಾ, ಆಮೇಲೆ ಈ ಕೃಷಿಯಲ್ಲಿ ಲಾಭ ಲುಕ್ಷನು ಎಲ್ಲ ಇರುತ್ತೆ, ಕಷ್ಟ ಇರುತ್ತೆ, ಗಾಳಿ ಮಳೆ ಬಿಸಿಲಲ್ಲಿ ಕೆಲಸ ಮಾಡ್ಬೇಕು. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ರೈತರಿಗಾಯ್ತು, ಯುವಕರಿಗಾಯ್ತು? ಸರ್, ನಮ್ಮ ಭಾರತ ದೇಶ ಬೆನ್ನೆಲುಬು ಕೃಷಿ ಅಂತಾರೆ ಸರ್. ನನ್ನ ವೃತ್ತಿ ಜೊತೆಗೆ ಇದನ್ನು ನಾನು ಒಂದು ಕಾನ್ಸೆಪ್ಟ್ ಆಗಿ ತಗೊಂಡಿದ್ದೀನಿ ಸರ್. ಹಾಗಾಗಿ ನಮ್ಮ ಪೂರ್ವಜರು ನಡೆಸ್ಕೊಂಡ್ ಬಂದಿರತಕ್ಕಂಥ ಒಂದು ಪದ್ಧತಿನ ಬಿಡಬಾರ್ದು ಅಂತೇಳಿ ನನ್ನ ಡ್ಯೂಟಿ ಜೊತೆಗೆ ಇದನ್ನು ಸ್ವಲ್ಪ ಶ್ರದ್ಧೆ ವಹಿಸಿ ಮಾಡ್ತಾ ಇದ್ದೀನಿ ಸರ್. ನಿಮಗೆ ಇಲ್ಲಿ ಹೊಲದಾಗ ಬಂದು ಈ ಕೆಲಸ ಮಾಡೋದು ಇದೆಲ್ಲ ಖುಷಿ ಇದೆಯಾ? ಖುಷಿ ಸರ್, ತುಂಬಾ ಖುಷಿ ಸರ್. ನನ್ನ ವೃತ್ತಿ ಎಷ್ಟು ಇಷ್ಟನೋ, ನಮ್ಮ ತಾಯಿ ಎಷ್ಟು ಇಷ್ಟನೋ ಅಷ್ಟೇ ಇಷ್ಟ ಸರ್ ಭೂಮಿ.
ಓಕೆ ಅಣ್ಣವ್ರೆ, ಇಲ್ಲಿವರೆಗೂ ನಿಮ್ದು ಈ ಕೃಷಿ ಜೀವನ ಯಾವ ತರ ನಡೀತಾ ಇದೆ? ನೀವು ಶಿಕ್ಷಕರಾಗಿ ಆ ಕೆಲಸನ ಮಾಡ್ಕೊಂತ ಆಮೇಲೆ ಬಿಡುವಿನ ವೇಳೆಯಲ್ಲಿ ಇಲ್ಲಿ ಬಂದ್ಬಿಟ್ಟು ಕೃಷಿ ಜಮೀನಲ್ಲಿ ಇನ್ವಾಲ್ವ್ಮೆಂಟ್ ತಗೊಂಡು ಎಲ್ಲ ಮುತುವರ್ಜಿಯಿಂದ ಮಾಡ್ಕೊಂಡು ಹೋಗ್ತಿದ್ರೆ ನೀವು ನಿಮ್ಮ ಅಣ್ಣವರು. ನಿಮ್ ಕೃಷಿ ಜೀವನ ಇದೇ ತರ ನಡ್ಕೊಂಡು ಹೋಗ್ಲಿ, ರೈತರು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ. ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಸರ್. ಓಕೆ ಸರ್, ಧನ್ಯವಾದ ಸರ್.